ಮೋಸ್ಟ್ಲಿ ಇವಾಗ ಬಿಜೆಪಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮೋದಿ ಇರೋದಕ್ಕೆ ಪ್ರಜಾಪ್ರಭುತ್ವ ಎಕ್ಸಿಸ್ಟಿಂಗ್ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ರು. I am resigning from my post as education minister. ಪಾಪ ಇಷ್ಟ ದಿನ ಅವ್ರು ರಾಜೀನಾಮೆ ಕೊಡದೆ ಬೇಡ ಅನ್ನೋ ರೇಂಜ್ಗೆ ಡಿಫೆಂಡ್ ಮಾಡ್ಕೊಂಡ್ರಲ್ಲ ಈ ಬಿಜೆಪಿ ಲೀಡರ್ಗಳು ಮತ್ತೆ ಇನ್ಫ್ಲೂಯೆನ್ಸರ್ಗಳು. ಅವ್ರಗಳ ಕತೆ ಏನಾಗನ ಒಳ್ಳೆ ಶೇಪ್ ಔಟ್ ಆಗೋಯ್ತಲ್ಲ ಅವ್ರಿಗೆ. ನೋ ವೇ. ಪಾಪ ಅವರು ಕಳೆದ ಒಂದು ವಾರದಿಂದ ಅವ್ರಿಗೆ ಬ್ಯಾಕ್ ಫೈರ್ ಆಗ್ತಾನೆ ಇದೆ. ರಾಜೀನಾಮೆ ಕೊಡೋದ್ ಬೇಡ ಅಂತ ಹೇಳಿದ್ರು, ಕೊಟ್ಬಿಟ್ರು. ಪಾಕಿಸ್ತಾನ, ಬಾಂಗ್ಲಾದೇಶ, ಕುವೈತ್, ದುಬೈ. ಸಿಜೆಪಿಗೆ ಫಾರಿನ್ ಫಂಡ್ ಬರ್ತಾ ಇದೆ ಅಂತ ಹೇಳಿದ್ರು, ಚೈನಾ ಇಂದ ಬರ್ತಾ ಇದೆ, ಪಾಕಿಸ್ತಾನದಿಂದ ಬರ್ತಾ ಇದೆ, US ಇಂದ ಬರ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳ್ತಿದ್ದಾರೆ ಈ ತರ ಏನು ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳಿ. इस मसले पर किसी प्रकार का कोई इन्फॉर्मेशन आपसे साझा करने के लिए नहीं है। ಈ ಸೋನಮ್ ವಾಂಗ್ಚುಕ್ ಅವ್ರ ಬಗ್ಗೆ ಮೋದಿ ಅವರು ಟ್ವೀಟ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ, ಹುಷಾರಾಗಿರಿ ಅಂತೇಳಿ ಟ್ವೀಟ್ ಮಾಡ್ಬಿಟ್ರು. ಇಬ್ರು ಯೂನಿಯನ್ ಮಿನಿಸ್ಟರ್ ಹೋಗ್ಬಿಟ್ಟು ಸೋನಮ್ ವಾಂಗ್ಚುಕ್ ಅವ್ರ ಅಂಗಸ್ಟ್ರೈಕ್ ನಿಲ್ಸ್ಬಿಟ್ರು. ಇವಾಗ ಯಾರು ಆಂಟಿ ನ್ಯಾಷನಲ್, ಯಾರು ಧರ್ಮ ವಿರೋಧಿ, ಇವಾಗ ಯಾರು ಚೈನಾ ಏಜೆಂಟ್, ಪಾಪ ಇವ್ರಿಗೆ ಕಷ್ಟ ಆಗುತ್ತಲ್ವಾ. ಮೋಸ್ಟ್ಲಿ ಇವಾಗ ಬಿಜೆಪಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮೋದಿ ಇರೋದಕ್ಕೆ ಪ್ರಜಾಪ್ರಭುತ್ವ ಎಕ್ಸಿಸ್ಟಿಂಗ್ ಇದೆ, ಒಂಥರ ರೈಟ್ ಟು ರೀಕಾಲ್ ನೆ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳಿ ತೋರಿಸ್ಕೋಬಹುದು ಅಂತ ಅನ್ಸುತ್ತೆ. ನ್ಯಾಯೇನ ರಾಜ್ಯಂ ಲವಣೇನ ಭೋಜ್ಯಂ.